ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದೆ 5 ಸ್ಟೇಟ್ ಎಲೆಕ್ಷನ್ನಿನ ಒಂದು ವೆರಿ ಇಂಟ್ರೆಸ್ಟಿಂಗ್ ನಂಬರ್ ಗೇಮ್ ಇದೆ ಅಂತ. ಈ 5 ರಾಜ್ಯಗಳಲ್ಲಿ 5ರಲ್ಲಿ ಒಂದು ಟೆಕ್ನಿಕಲಿ ಕೇಂದ್ರಾಡಳಿತ ಪ್ರದೇಶ, 4 ಏನು ಪ್ರಮುಖ ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತಿದೆಯಲ್ಲ, 4 ರಾಜ್ಯಗಳ ಪೈಕಿ ನನಗೆ ಯಾಕೋ ಅತಿ ಹೆಚ್ಚು ಕುತೂಹಲ ಇರೋದು ಪಶ್ಚಿಮ ಬಂಗಾಳದ ಬಗ್ಗೆ. ಪಶ್ಚಿಮ ಬಂಗಾಳ ಏನಾಗುತ್ತೆ? ಲಾಸ್ಟ್ ಟೈಮ್ ಕೂಡ ಬಿ ಜೆ ಪಿಯವರು ಹಿಂಗೆ ಫೈಟ್ ಮಾಡಿದ್ರು. ಬಿ ಜೆ ಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಕೆಲವು ಸರ್ವೆಗಳ ಭವಿಷ್ಯನೂ ನೋಡಿದ್ದು. ಅದು ಏನೇ ಜೋರ್ ಲಗಾಕೆ ಐಸಾ ಅಂದಿದ್ರು 77ರ ತನಕ ಬರೋದರಲ್ಲಿ ಬಿ ಜೆ ಪಿ ಯಶಸ್ವಿ ಆಯಿತು. ದೊಡ್ಡ ಜಂಪ್ ತಗೊಂಡು ಲೀಪ್ ತಗೊಂಡು, ಬಟ್ ಹಾಫ್ ವೇ ಮಾರ್ಕಿಗೆ ಹತ್ರನೂ ಬರೋದಕ್ಕಾಗಲಿಲ್ಲ. 148ಅಲ್ಲಿ ಹಾಫ್ ವೇ ಮಾರ್ಕ್ ಅರ್ಧಕ್ಕೆ ಬಂದು ನಿಂತ್ಕೊಂತು ಬಿ ಜೆ ಪಿ. ಈ ಸಲ ಮತ್ತೊಮ್ಮೆ ಹವಾ ಆಗ್ತಾ ಇದೆ. ಈ ಸಲದ್ದು ಒಂದು ಇಂಟ್ರೆಸ್ಟಿಂಗ್ ನಂಬರ್ ಗೇಮ್ ಅಂತ ಹೇಳಿದ್ನಲ್ಲ, ವಾಟ್ ಎಕ್ಸಾಕ್ಟ್ಲಿ ಈಸ್ ಇಟ್? ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿ ಬರುತ್ತೆ. ಗಡಿಗೆ ತಾಗಿಕೊಂಡಿರುವ ಜಿಲ್ಲೆಗಳು, ಅದರಲ್ಲಿರುವ ವಿಧಾನಸಭಾ ಕ್ಷೇತ್ರಗಳು, ದೇ ಡಿಸೈಡ್ ಹೂ ವಿಲ್ ರೂಲ್ ವೆಸ್ಟ್ ಬೆಂಗಾಲ್ ಅಂತ. ಅಲ್ಲಿ SIR ಆಗಿದೆ. ಈ ಸಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿದೆ. ಮತದಾರರ ಪಟ್ಟಿಯಲ್ಲಿ ನಕಲಿ ಮತದಾರರು, ಸತ್ತು ಹೋದವರು, 2 ಕಡೆ ಹೆಸರಿಟ್ಕೊಂಡವರು, ಪರ್ಮನೆಂಟಾಗಿ ಬೇರೆ ಎಲ್ಲಿಗೂ ಶಿಫ್ಟ್ ಆದವರ ಹೆಸರುಗಳನ್ನೆಲ್ಲ ಎಲೆಕ್ಷನ್ ಕಮಿಷನ್ ಹುಡುಕಿ ಡಿಲೀಟ್ ಮಾಡಿದೆ. ಎಷ್ಟು ಮತದಾರರನ್ನು ಡಿಲೀಟ್ ಮಾಡಿದೆ? ಸಂಖ್ಯೆಗಳು ಇಲ್ಲಿದ್ದಾವೆ ನೋಡಿ. ಎಷ್ಟು ಮತದಾರರು? ಲಾಸ್ಟ್ ಟೈಮು ಟೋಟಲ್ ರಿಸಲ್ಟ್ ನೋಡಿದ್ರೆ 2,89,00,000 ಓಟು TMC ತಗೊಂಡಿತ್ತು. 2,29,00,000 ಓಟು ಬಿ ಜೆ ಪಿ ತಗೊಂಡಿತ್ತು. 2,89,00,000 ನಾನು ಆಲ್ ಓವರ್ ದ ಸ್ಟೇಟ್ ಹೇಳ್ತಾ ಇರೋದು. 2,89,00,000 ತೃಣಮೂಲ ಕಾಂಗ್ರೆಸ್ ತಗೊಂಡಿತ್ತು. 2,29,00,000 ಭಾರತೀಯ ಜನತಾ ಪಕ್ಷ ತಗೊಂಡಿತ್ತು. ವ್ಯತ್ಯಾಸ ಎಷ್ಟು? 60 ಲಕ್ಷ. ಬಿ ಜೆ ಪಿಗಿಂತ 60 ಲಕ್ಷ ಓಟ್ಗಳನ್ನು ಒಟ್ಟಾರೆಯಾಗಿ TMC ಜಾಸ್ತಿ ತಗೊಂಡಿತ್ತು. ಈ ಸಲ 91 ಲಕ್ಷ SIRನಲ್ಲಿ ಡಿಲೀಟ್ ಆಗಿದ್ದಾವೆ. 91 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ ಈ ಸಲ. ಅವರು ನಕಲಿಯಾಗಿರುವ ಕಾರಣಕ್ಕೋ ಸತ್ತು ಹೋಗಿದ್ರು ಅನ್ನೋ ಯಾವುದೇ ಕಾರಣಕ್ಕಾಗಲಿ 91 ಲಕ್ಷ ಡಿಲೀಟ್ ಆಗಿದ್ದಾವೆ. ಇದರ ವಿರುದ್ಧ ಸ್ವತಃ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಡಿದ್ರು. ನೆನಪಿರಲಿ, ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಡಿದ್ರು. ಎಲೆಕ್ಷನ್ ಕಮಿಷನ್ ಏನು ಹೇಳ್ತು? ಇಂಡಿವಿಜುವಲ್ ಕೇಸ್ ತಗೊಂಡು ಬನ್ನಿ ಅಂದ್ರೆ ಅವರು. ಯಾವುದೋ ಮತದಾರ, ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ, ಆದರೂ ನನ್ನ ಹೆಸರು ಡಿಲೀಟ್ ಮಾಡಿದ್ದೀರಿ, ಯಾಕೆ ಡಿಲೀಟ್ ಮಾಡಿದ್ದೀರಿ ಅಂತ ತಗೊಂಬನ್ನಿ ದಾಖಲೆಗಳನ್ನು, ಸರಿ ಇದ್ರೆ ಸೇರಿಸ್ತೀವಿ ಮತ್ತೆ ಅಂತ. ಯಾವುದಕ್ಕೂ ದಾಖಲೆ ಕೊಡೋಕ್ಕಾಗಲಿಲ್ಲ 91 ಲಕ್ಷಕ್ಕೆ. ಕಳೆದ ಸಲ 60 ಲಕ್ಷ ಮತಗಳ ಅಂತರ. ಈ 60 ಲಕ್ಷ ಮತಗಳ ಅಂತರ ಟೋಟಲ್ ಸೀಟ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತು? 215 ಸೀಟ್ ಮಮತಾ ಬ್ಯಾನರ್ಜಿ ತಗೊಂಡಿದ್ದು, 77 ಸೀಟು ಬಿ ಜೆ ಪಿಯವರು ತಗೊಂಡಿದ್ದು. 148ಅಲ್ಲಿ ಮ್ಯಾಜಿಕ್ ನಂಬರು. ಈ 91 ಲಕ್ಷ ಮತದಾರರ ಹೆಸರುಗಳು SIRನಲ್ಲಿ ಕೈ ಬಿಟ್ಟಿರುವುದು ಈ ಸಲ ದೊಡ್ಡ ಕುತೂಹಲ. ಅಲ್ಲಿ ಗಡಿ ಜಿಲ್ಲೆ 120 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ನೋಡಿ. ಬಾಂಗ್ಲಾದೇಶ ರೆಡ್ ಕಲರ್ನಲ್ಲಿರೋದು ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳು. ಯಾವ ಜಿಲ್ಲೆ ಬರ್ತವೆ? ಉತ್ತರ 24 ಪರಗಣ, ನಾದಿಯಾ, ಮುರ್ಷಿದಾಬಾದ್, ಮಾಲ್ಡಾ, ಉತ್ತರ ದಿನಾಜ್ಪುರ, ದಕ್ಷಿಣ ದಿನಾಜ್ಪುರ, ಕೂಚ್ ವಿಹಾರ್, ಜಲ್ಪಾಯ್ಗುಡಿ. ಈ ಜಿಲ್ಲೆಗಳೆಲ್ಲ ಸೇರಿಸಿದ್ರೆ 120 ವಿಧಾನಸಭಾ ಕ್ಷೇತ್ರ ಬರ್ತವೆ. ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಮಿಗ್ರೆಂಟ್ಸ್ ಇದ್ದಾರೆ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರು. ಗಡಿ ದಾಟ್ಕೊಂಬಂದು ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಅವರು. ಅವರಿಗೆ ಆಧಾರ್ ಕಾರ್ಡ್ ಮಾಡಿಸಿ ಕೊಡೋದಕ್ಕೆ, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳಿದಾವಲ್ಲಿ. ಈ 120 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಸ್ಟ್ರೈಕ್ ರೇಟ್ ಅದ್ಭುತವಾಗಿತ್ತು. ಶಿ ಸ್ಕೋರ್ಡ್ ಮೋರ್ ದೆನ್ 80%. 120 ಪೈಕಿ 80%ಗಿಂತ ಜಾಸ್ತಿ ಗೆದ್ದುಕೊಂಡು ಬಿಟ್ರೆ ಉಳಿದ ಪಶ್ಚಿಮ ಬಂಗಾಳ ಸೇರಿ 20% ಸ್ಟ್ರೈಕ್ ರೇಟ್ ಆದರೂ ಅಧಿಕಾರಕ್ಕೆ ಬಂದುಬಿಡ್ಬೋದು ಅಂತ. ಈ ಗಡಿ ಜಿಲ್ಲೆಗಳಲ್ಲಿ ಏನಾಗಿದೆ SIR? ನಾವು ಜಿಲ್ಲಾವಾರು ನಂಬರ್ಸ್ ಹೇಳ್ತೀನಿ ನಾನು. ಉದಾಹರಣೆಗೆ ಉತ್ತರ 24 ಪರಗಣ ಜಿಲ್ಲೆ, ಇಲ್ಲಿ 33 ವಿಧಾನಸಭಾ ಕ್ಷೇತ್ರ ಬರ್ತವೆ.
33ರ ಪೈಕಿ ಕಳೆದ ಸಲ 28 TMC ಗೆದ್ದಿತ್ತು, BJP 5 ಗೆದ್ದಿತ್ತು. 28 TMC, BJP 5. ಒಟ್ಟು ಮತಗಳ ಅಂತರ ಎಷ್ಟು? BJPಗೂ TMCಗೂ ಗೆದ್ದಿದ್ದು 9,13,000. 9,13,000 ಓಟುಗಳನ್ನು TMC ಜಾಸ್ತಿ ತಗೊಂಡಿತ್ತು BJPಗಿಂತ. ನೆನಪಿಟ್ಕೊಳ್ಳಿ ಆ ಸಂಖ್ಯೆಯನ್ನು, ವೆರಿ ಕ್ರೂಷಿಯಲ್ ಅದು. 9,13,000 TMC ಜಾಸ್ತಿ ತಗೊಂಡಿತ್ತು. ಈ ಸಲ SIRನಲ್ಲಿ 12,60,000 ಓಟ್ ಡಿಲೀಟ್ ಆಗಿದ್ದಾವಲ್ಲಿ. 12,60,000 ಓಟ್ ಡಿಲೀಟ್ ಆಗಿದ್ದಾವೆ. ಐ ಆಮ್ ನಾಟ್ ಟೆಲ್ಲಿಂಗ್ ಅವರೆಲ್ಲರೂ ಅಕ್ರಮ ವಲಸಿಗರೇ ಆಗಿದ್ದರು. 12,60,000 ಅವರೆಲ್ಲರೂ ಕಳೆದ ಸಲ ಮಮತಾ ಬ್ಯಾನರ್ಜಿಗೆ ಓಟ್ ಹಾಕಿದ್ರು. ಅದನ್ನು ಹೇಳ್ತಾ ಇಲ್ಲ ನಾನು. SIRನಲ್ಲಿ ಮತದಾರರ ಪಟ್ಟಿಯಿಂದ ಹೆಸರುಗಳು ಡಿಲೀಟ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದ್ದಾವೆ. ಸತ್ತು ಹೋದವ್ರ ಹೆಸರು ಉಳ್ಕೊಂಬಿಟ್ಟಿರ್ತಾವೆ. ಹಾಗೆ ಪರ್ಮನೆಂಟಾಗಿ ಮನೆ ಶಿಫ್ಟ್ ಆಗಿಬಿಟ್ಟಿರುತ್ತೆ ಅವ್ರದ್ದು, ಆದರೂ ಅಲ್ಲಿ ಹೆಸರು ಉಳ್ಕೊಂಡಿರುತ್ತೆ. ಕೆಲವರು ಅಲ್ಲೊಂದು ಓಟು ಇಲ್ಲೊಂದು ಓಟು ಎರಡೆರಡು ಕಡೆ ಇಟ್ಕೊಂಡಿರ್ತಾರೆ. ಇಂಥ ಎಲ್ಲ ಕಾರಣಗಳಿಗಾಗಿಯೂ ಇರುವವರ ಹೆಸರುಗಳು ಡಿಲೀಟ್ ಆಗಿರ್ಬೋದು. ನಂಬರ್ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು. ಇದು 24 ಉತ್ತರ ಪರಗಣ ಜಿಲ್ಲೆ ಆಯಿತು, 33 ಕ್ಷೇತ್ರ. ಮುರ್ಷಿದಾಬಾದ್ ಜಿಲ್ಲೆಗೆ ಬನ್ನಿ. 20 ವಿಧಾನಸಭಾ ಕ್ಷೇತ್ರ ಇದ್ದಾವೆ. 20ರ ಪೈಕಿ ಲಾಸ್ಟ್ ಟೈಮ್ 18 TMC ಗೆದ್ದಿತ್ತು, 2 BJP ಗೆದ್ದಿತ್ತು. ಮುರ್ಷಿದಾಬಾದ್ನಲ್ಲಿ ಗೆಲುವಿನ ಅಂತರ ಎಷ್ಟು? ಟೋಟಲ್ ನಂಬರ್ ಆಫ್ ವೋಟ್ಸ್ ಡಿಫ್ರೆನ್ಸ್ ಎಷ್ಟಿತ್ತು? 12,07,000. ಈ ಸಲ ಮುರ್ಷಿದಾಬಾದ್ನಲ್ಲಿ 7,48,000 ವೋಟ್ಸು ಡಿಲೀಟ್ ಮಾಡಿದೆ ಎಲೆಕ್ಷನ್ ಕಮಿಷನ್ SIRನಲ್ಲಿ. 7,48,000ದಲ್ಲಿ ಒಬ್ಬ ಕೂಡ ನನ್ನ ಹತ್ರ ಸರಿಯಾದ ದಾಖಲೆಗಳಿದ್ದಾವೆ, ನನ್ನ ಹೆಸರನ್ನು ವೋಟರ್ ಲಿಸ್ಟಿಗೆ ಸೇರಿಸಿ ಅಂತ ಬಂದಿಲ್ಲ. ಕೀಪ್ ದ್ಯಾಟ್ ಇನ್ ಮೈಂಡ್ ಫಸ್ಟ್. ಅದು ನಿಮ್ಮ ತಲೆಯಲ್ಲಿರಲಿ. ಅದು ಅಕ್ರಮವಾಗಿಯೋ ಬೇರೆ ಬೇರೆ ರೀತಿಯಲ್ಲಿ ವೋಟರ್ ಲಿಸ್ಟ್ನಲ್ಲಿದ್ದವ್ರನ್ನ ಡಿಲೀಟ್ ಮಾಡಿದ್ದಾರೆ. 7,48,000. ಮಾಲ್ಡಾ 12 ಕ್ಷೇತ್ರ ಬರ್ತವೆ. 12ರ ಪೈಕಿ 8 TMC ಗೆದ್ದಿತ್ತು, 4 BJP ಗೆದ್ದಿತ್ತು. 4,86,000 ಓಟ್ಗಳನ್ನು ಈ ಜಿಲ್ಲೆಯಲ್ಲಿ ತೃಣಮೂಲ ಕಾಂಗ್ರೆಸ್ BJPಗಿಂತ ಜಾಸ್ತಿ ತಗೊಂಡಿತ್ತು, 4,86,000. SIRನಲ್ಲಿ 4,59,000 ಓಟ್ ಡಿಲೀಟ್ ಆಗಿದ್ದಾವೆ. ಇವೆಲ್ಲ ಸೇರಿಸಿದ್ರೆ, ಈ 3 ಜಿಲ್ಲೆಗಳನ್ನು ಸೇರಿಸಿದ್ರೆ ಒಟ್ಟು 67 ಕ್ಷೇತ್ರ ಆಯಿತು. 67ರಲ್ಲಿ 56 ತೃಣಮೂಲ ಕಾಂಗ್ರೆಸ್ ಗೆದ್ದುಕೊಂಡಿದೆ, 11 BJP ಗೆದ್ದುಕೊಂಡಿದೆ ಕಳೆದ ಚುನಾವಣೆಯಲ್ಲಿ. ಈ SIRನ ಇಂಪ್ಯಾಕ್ಟ್ ಏನಾಗಬಹುದು ಎಲೆಕ್ಷನ್ ಮೇಲೆ ಅನ್ನೋದು ಅತಿ ದೊಡ್ಡ ಕುತೂಹಲ, ಅಂದರೆ ಅತಿ ದೊಡ್ಡ ಕುತೂಹಲ. ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಓಟುಗಳು ನಿರ್ಣಾಯಕ ಅಂದರೆ ನಿರ್ಣಾಯಕ. ಈ ಮೀಸಲಾತಿಯ ವಿಷಯವನ್ನು ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ BJP ಅವರು ಪೆನೆಟ್ರೇಟ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಅನ್ನೋದು ಇನ್ನೂ ಅದು ಸಿಗೋದಿಲ್ಲ. ಅದು ಅಂದಾಜು 6,75,00,000 ಟೋಟಲ್ ಮತದಾರರಿದ್ದರೆ 3,44,00,000 ಮಹಿಳೆಯರಿದ್ದಾರೆ. ಎರಡೂ ಪಾರ್ಟಿಗಳವರು ಕಾಂಪಿಟೇಷನ್ಗೆ ಬಿದ್ದವರಂಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ, ಭರವಸೆಗಳನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ. ತೃಣಮೂಲ ಕಾಂಗ್ರೆಸ್ನವರು 1,500 ರೂಪಾಯಿ ಪ್ರತಿ ತಿಂಗಳ ಅಂತಾರೆ, BJP ಅವರು 3,000 ಅಂತಾರೆ. ಇಲ್ಲಿ ಇದು ಇಂಟ್ರೆಸ್ಟಿಂಗ್. ಮಹಿಳಾ ಮತದಾರರ ಸಂಖ್ಯೆ, ಪುರುಷ ಮತದಾರರ ಸಂಖ್ಯೆ ಕಂಪ್ಯಾರಿಸನ್ ನೋಡಿದ್ರಿ ನೀವು, ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ. ಇದು ಯಾರ್ಯಾರು ಎಷ್ಟೆಷ್ಟು ಓಟ್ ಹಾಕಿದ್ರಂತ, ಇದು ಅಂದಾಜು ಲೆಕ್ಕಾಚಾರ. ಇದು 46% ಗಂಡು ಮಕ್ಕಳು, 46% ಗಂಡು ಮಕ್ಕಳು TMCಗೆ ಓಟ್ ಹಾಕಿದರೆ 40% ಗಂಡು ಮಕ್ಕಳು BJPಗೆ ಓಟ್ ಹಾಕಿದ್ರು. 50% ಮಹಿಳೆಯರು ತೃಣಮೂಲ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ BJPಗೆ 37% ಮಹಿಳೆಯರು ಓಟ್ ಹಾಕಿದ್ರು ಕಳೆದ ಚುನಾವಣೆಯಲ್ಲಿ. ಅಂದರೆ ಮಹಿಳಾ ಮತದಾರರ ಬೆಂಬಲದಿಂದಾಗಿ ಮಮತಾ ಬ್ಯಾನರ್ಜಿ ಅಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿತ್ತು. ಮಹಿಳಾ ಮತದಾರರ ಬೆಂಬಲದಿಂದಾಗಿ. ಲುಕ್ ಎಟ್ ದ್ಯಾಟ್. ಸ್ಟ್ರೇಟ್ ಅವೇ 50% ಮಹಿಳೆಯರು ತೃಣಮೂಲ ಕಾಂಗ್ರೆಸ್ಗೆ ಹಾಕಿದ್ರು. BJPಗೆ ಬಂದಿದ್ದು 37%, ಟೋಟಲ್ 87% ಆಯಿತು. ಇನ್ನು 13% ಮಹಿಳೆಯರು ಬೇರೆ ಬೇರೆ ಅವ್ರಿಗೆ ಓಟ್ ಹಾಕಿದ್ದಾರೆ. ಈ ಮಮತಾ ಬ್ಯಾನರ್ಜಿಯವರ 50% ಓಟ್ ಏನಿದೆಯಲ್ಲ, ಇದಕ್ಕೆ ಕೈ ಹಾಕುವ ಲೆಕ್ಕಾಚಾರದಲ್ಲಿ BJPಯವರು ಇದ್ದಾರೆ. ಅಮಿತ್ ಶಾ ಬಹಿರಂಗ ಪ್ರಚಾರದ ಕೊನೆಯ ದಿನ ಇವತ್ತು. ಫಸ್ಟ್ ಫೇಸ್ ಮತದಾನ ನಡೀತಾ ಇರುವ ಕ್ಷೇತ್ರಗಳಿಗೆ. ಸೆಕೆಂಡ್ ಫೇಸ್ ವೋಟಿಂಗ್ 29ಕ್ಕಿದೆ. ಭರ್ಜರಿ ಪ್ರಚಾರ ಮಾಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 15 ದಿವಸ ಅವರು ಪಶ್ಚಿಮ ಬಂಗಾಳ ಬಿಟ್ಟು ಅಲ್ಲಾಡಿಲ್ಲ ಅಲ್ಲಿ ಇಲ್ಲಿ.
ಮೇ 5ನೇ ತಾರೀಕು ಬರಲಿ, ತೃಣಮೂಲ ಕಾಂಗ್ರೆಸ್ನ ಗುಂಡಾಗಳ ಬಾಲ ಬಿಚ್ಚಿದ್ರೆ ಉಲ್ಟಾ ಲಟ್ಕಾಯಿಸ್ಬಿಡ್ತೀನಿ ಅಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.